ಆಯ್ತಾ ಅವರಪ್ಪ? ಅದೇ ನೀವು ಎಲ್ಲದ್ರಲ್ಲೂ ದೊಡ್ಡವರು ಅಂತ ಅದೇನೋ ಬೆಳಿಗ್ಗೆ ಹೇಳಿದ್ರು, ಗೊತ್ತಾಗಿಲ್ಲ. ಏನು ಅವರು ಶಾಸಕರು ನಮ್ಗಿಂತ ಎಲ್ಲದ್ರಲ್ಲೂ ದೊಡ್ಡವರು ಇದ್ದಾರೆ. ಹೌದಪ್ಪ, ಗೌರವ ಕೇಳಿದ್ದೀನಿ ನಾನು. ಗೌರವ ಕೇಳಿದ ಹೌದು, ನಾರಾಯಣ ಸ್ವಾಮಿಗಿಂತ ವಯಸ್ಸಲ್ಲಿ ದೊಡ್ಡವರು ನಾನು. ಅದೇ 3 ಸಾರಿ ಶಾಸಕರಾಗೋದು ಸೀನಿಯರ್ ಅಂತ ಹೇಳಿದ್ ನಿಜ. ನಾನು ಅದಕ್ಕೆ ಕಣ್ಣಮಲ್ಲ, ಅದು ಆತ್ಮಗ ಅನಿಸ್ತದೆ. ಎದ್ರೆ ಕೂತ್ರೆ ನಂಜೇಗೌಡನೇ ಕಣ್ ಕಾಣಿಸ್ತಾ ಇರೋದು. ಎದ್ರೆ ಕೂತ್ರೆ ಅದೇನೋ ಒಂದು ಇಟ್ಕೊಂಡ್ ದಲಿತ ಅಂತ 3 ಸಾರಿ ಶಾಸಕನಾಗಿದ್ದೀಯಪ್ಪ. ಎಲ್ಲ ಜಾತಿಯವರು ನಿಂಗೆ ಓಟ್ ಹಾಕವ್ರಪ್ಪ. ಇಲ್ಲಿ ನೋಡಿದ್ರೆ ಒಕ್ಕಲಿಗರನ್ನ ದೇವ್ರ ಭಾಷೆ ಮಾಡ್ತಾ ಇದ್ದೀವಿ ಇವತ್ತು. ಅಲ್ಲಿ ಕೊಡ್ತಾರೆ ಕೆಲಸ ನೋಡಿದ್ರೆ ದೇವ್ರು ಬಿಟ್ಟೋಗ್ಬಿಡದಪ್ಪ. ಎದ್ರೆ ಕೂತ್ರೆ ನಂಜೇಗೌಡನೇ ಕಾಣಿಸ್ತಾನಪ್ಪ. ಮುಖ್ಯಮಂತ್ರಿ ಮುಂದೆ ಮಾತಾಡ್ತೀಯ, ಒಕ್ಕಲಿಗರು ಸಪೋಟ ಮಾಡ್ತಾನೆ ಜಿಲ್ಲಾ ಮಂತ್ರಿ. ಇವ್ ಸರಿ ಇಲ್ಲ ಜಿಲ್ಲಾ ಮಂತ್ರಿ ಅಂತ. ಆಯ್ತು, ಒಕ್ಕಲಿಗರು ಬದುಕೋದೇ ಕಷ್ಟನಾ? ಒಕ್ಕಲಿಗರ ಹಿರೇ ಕುಡ್ದ? ಆಯ್ತಪ್ಪ, ನಾನು ಒಕ್ಕಲಿಗಪ್ಪ. ಪುಣ್ಯಾತಪರು ಮಾಲೂರು ತಾಲೂಕಲ್ಲಿ ಎಸ್ ಟಿಗಳು ಕುರುಬರು ಮುಸ್ಲಿಮ್ಸು ಎಲ್ಲ ಜಾತಿಯವರು ನಂಜೇಗೌಡ 86ರಿಂದ ಉಳಿಸ್ಕೊಂಡೇ ಬರ್ತಾವ್ರಪ್ಪ. ಅಪ್ಪಿತಪ್ಪಿ ನಾನು ಎಲ್ಲೂ ಕೂಡ ನಾನು ಸರ್ವಿಸ್ ಅಲ್ಲಿ ಇವತ್ತು 50,000 ಚಿಲ್ಲರೆ ಒಕ್ಕಲಿಗರ ಅವ್ರು ಮಾಲೂರು ತಾಲೂಕಲ್ಲಿ. ನಾನು ಒಕ್ಕಲಿಗ ಅಂತ ಹೇಳ್ಕೊಂಡಿಲ್ಲಪ್ಪ. ನಾನು ಒಕ್ಕಲಿಗ ನಾನು ಲೀಡರ್ ಅಂತ ನಾನು ಹೇಳ್ಕೊಂಡಿಲ್ಲಪ್ಪ. ನಾನು ಎಲ್ಲಾ ಜಾತಿ ಧರ್ಮಗಳ ಜನಪ್ರತಿನಿಧಿ. ಅವ್ರ ಆಶೀರ್ವಾದದಿಂದ ನಾನು ಇಷ್ಟು ಎತ್ತರ ಬಂದಿದ್ದೇನಪ್ಪ. ನಾನು ಇವ್ರಿಗೆ ಅದೇನಾಗ್ಬಿಡೋದೇನೋ, ಎದ್ರೆ ಕೂತೆ ಅದೇನು ಸಸ್ಪೆಕ್ಟ್ ಬರ್ತದೆ ಗೊತ್ತಿಲ್ಲ. ಆಯ್ತಪ್ಪ, ನೀನು SC ಅನ್ನೋದು ಗೊತ್ತು, ನೀನು ರಿಸರ್ವೇಶನ್ ಕ್ಯಾಂಡಿಡೇಟ್ ಅಂತ ಗೊತ್ತು, ನೀನು APL ಅಲ್ಲ ಕಾರಣ, ನೀನು APL ತಾನೆ. ನಿಮ್ಗೆ ರಿಕ್ವೆಸ್ಟ್ ಮಾಡೋದೇನಂದ್ರೆ ಪ್ರೆಸ್ನವ್ರನ್ನ, ಆಯಪ್ಪ ಏನೇನು ಮಾತಾಡ್ತಾನೋ ಅದೆಲ್ಲ ನನ್ಗೆ ಹೇಳಕ್ ಬರ್ಬೇಡಿ. ನಾನು ನೋಡ್ತೀನಿ, ನಾನು ಲೈವ್ ಅಲ್ಲಿ ನೋಡ್ತೀನಿ. ನೀವು ಹೇಳಿದ ಸಾಕು ಅಂತೇಳಿ ಏನ್ ಹೊಡಿತಾ ಇದ್ರಲ್ಲ ನಮ್ ನಮ್ಗೆ ಇಕ್ಕಕ್ಕೆ, ಆತ ರೆಡಿ ಅವನೇ, ನಾನ್ ರೆಡಿ ಇಲ್ಲ. ಅದೇ ಆಪೋಸಿಟ್ ಪಾರ್ಟಿಯವರಾಗಿದ್ದೆ ರೆಡಿ ಇದ್ದೆ. ನನ್ನ ಜೀವನ ಪೂರ್ತಿ ಗೆರೆ ಹಾಕೊಂಡೇ ಬಂದಿರೋದು. ನಾನು ಗೆರೆ ಹಾಕೊಂಡು ನಿಂತ್ಕೊಂಡೇ ಬಂದಿರೋದು ನಾನು ಆಪೋಸಿಟ್ನವ್ರಿಗೆ. ಏನ್ ಮಾಡ್ತೀಯ, ನಮ್ಮ ಪಾರ್ಟಿಯವರೆಲ್ಲ ಸುಮ್ಮನೆ ಅದು ಯಾಕೋ ಏನೋ ಮಾತಾಡಿ ಮೇಲೆ ಹಾಕಂತಾನೆ ಅವನು. ನಾನು ಯಾಕಪ್ಪ ಅವ್ರು ಮಾತಾಡಬೇಕು? ನಾನು ಡಿಸೈಡ್ ಮಾಡಿದ್ದೀನಿ, ಯಾವುದೇ ಕಾರಣಕ್ಕೂ ಎಷ್ಟು ಚೆನ್ನಾಗಿ ಮಾತಾಡ್ಕೊಳ್ಳಿ ಹೆಸರು ನಾರಾಯಣ ಸ್ವಾಮಿ. ಹಗರಣಗಳು ನೋಡಿದೆ, ಇವತ್ತು ಮಾತಾಡೋದು ನೋಡಿದೆ, 100 ಕೋಟಿ ಹಗರಣ ಅಂತ. ಡೈರೆಕ್ಟರ್ ಆಗಿ ಬಂದಿದೆಯಲ್ಲಪ್ಪ, ಎಲ್ಲ ಅರ್ಜಿಗಳು ಹಾಕಿದೆಯಲ್ಲ, ಡೈರೆಕ್ಟರ್ ಆಗಿ ಬಂದ್ಮೇಲೆ ಕೇಳಿದೆಲ್ಲ ಸಿಕ್ಕೋಗ್ತದಲ್ಲ. ಸೋಲಾರ್ ಪ್ಲಾಂಟ್ ಏನಪ್ಪ ಕಣ್ಣು ಮುಂದೆ ಅದೇ ಇಲ್ಲ, MB ಗೋಲ್ಡನ್ ಡೈರಿ ಕಣ್ಣು ಮುಂದೆ ಅದೇ ಇಲ್ಲ, ಐಸ್ ಕ್ರೀಮ್ ಪ್ಲಾಂಟ್ ಕಣ್ಣು ಮುಂದೆ ಅದೇ ಇಲ್ಲ. 100 ಕೋಟಿ ಅಂತ ಪ್ರಾಜೆಕ್ಟ್ ಇರೋದೇ 300 ಕೋಟಿ, 100 ಕೋಟಿ. ಏನಕ್ಕೆ ಇದು ಸರ್ಕಾರದ ದುಡ್ಡ? ಇದು ಈ ಸಂಸ್ಥೆಯಲ್ಲಿ ಹಾಲು ಉತ್ಪಾದಕರು ಕೊಟ್ಟಂತ ಹಾಲನ್ನ ಮಾರಾಟ ಮಾಡಿ ಅದ್ರ ಬರುತ್ತ ಲಾಭ ದುಡ್ಡಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಮಾಡಕ್ಕಾಗದಂತ ಪ್ರಾಜೆಕ್ಟ್ಗಳನ್ನ ನಮ್ಮ ಆಡಳಿತ ಮಂಡಳಿ ನನ್ನ ಅಧ್ಯಕ್ಷತೆಯಲ್ಲಿ ರೆಕಾರ್ಡ್ ಕರ್ನಾಟಕ ರಾಜ್ಯದಲ್ಲಿ 300 ಕೋಟಿಗಿಂತ ಹೆಚ್ಚಿಗೆ 12 ಮೆಗಾವಾಟ್ ಸೋಲಾರ್ ಪ್ಲಾಂಟ್ ಮಾಡಿದ್ದು. ಇಂಡಿಯಾದಲ್ಲಿ ಮಿಲ್ಕಿ ವೇನಲ್ಲಿ ನಾವೇ ಫಸ್ಟ್. 40 ವರ್ಷ ಆಗಿತ್ತು ವಿಭಜನೆ ಆಗಿ ಬಂದು ಬೆಂಗಳೂರು ಕೋಲಾರ. ಅವತ್ತಿಂದ ಒಂದು ಬಿಲ್ಡಿಂಗ್ ಕಟ್ಟಕ್ ಆಗಿರ್ಲಿಲ್ಲ. ಇವತ್ತು MK ಗೋಲ್ಡನ್ ಡೈರಿ ಕಟ್ತಿರೋದು ನಾವೇ. ಐಸ್ ಕ್ರೀಮ್ KMF ಮತ್ತೆ ಬೆಂಗಳೂರು ಡೈರಿ ಬಿಟ್ಟರೆ, ಹಾಸನ ಡೈರಿ ಬಿಟ್ಟರೆ ಒಂದೇ ಒಂದು ಪ್ರಾಡಕ್ಟ್ ಕೊಡ್ತಾ ಇರ್ಲಿಲ್ಲ. ನಂದಿನಿ ಲಾಭದಾಯಕವಾದ ಪ್ರಾಡಕ್ಟ್ಗಳು ಫಸ್ಟ್ ಟೈಮ್ ನಾವೇ ತಂದವರು. ಐಸ್ ಕ್ರೀಮ್ ಕಾರ್ ಪ್ಲಾಂಟ್ ತಂತಪ್ಪ. 2 ಕೋಟಿ ರೂಪಾಯಿ ಕರೆಂಟ್ ಬಿಲ್ ತರೋಂಥ ಸೋಲಾರ್ ಪ್ಲಾಂಟ್ ಕೊಟ್ಟಿರುತ್ತಪ್ಪ. ಹಳೆ ಮಿಷನ್ಗಳಲ್ಲಿ ಎಲ್ಲ ಮೇಂಟೆನೆನ್ಸ್ ಕೋಟ್ಯಾಂತರ ರೂಪಾಯಿ ಲಾಸ್ ಆಗ್ತಾ ಇತ್ತು. ಹೊಸ ಟೆಕ್ನಾಲಜಿ ಮಿಷನ್ಸ್ ಹಾಕಿ ಒಳ್ಳೆ ಡೈರಿ ಕಟ್ಟಿರುತ್ತಪ್ಪ. 100 ಕೋಟಿ ಅಂತ ಇಲ್ರಿ, 100 ಕೋಟಿ. ನಮ್ಮ ಪ್ರಾಜೆಕ್ಟ್ 300 ಕೋಟಿ ಚಿಲ್ಲರೆ. ಎತ್ಕೊಳ್ಬಿಡ್ಲ ಮುಂಚೆ ಏನ್ ರಿಯಲ್ ಎಸ್ಟೇಟ್ ಇದು?